ನಮಸ್ಕಾರ ಮಕ್ಕಳೇ. ಇಂದು ನಾವು ಪತ್ತೆದಾರರಾಗಿ ನಮ್ಮ ಮನೆಯಾದ ಭೂಮಿ ಗ್ರಹದ ಬಗ್ಗೆ ಇನ್ನಷ್ಟು ತಿಳಿಯೋಣ. ನಮ್ಮ ಭೂಮಿ ಬಾಹ್ಯಾಕಾಶದಲ್ಲಿ ತೇಲುತ್ತಿರುವ ಒಂದು ದೈತ್ಯ ಬಣ್ಣದ ಚೆಂಡಿನಂತೆ ಒಂದು ದೊಡ್ಡ ಮತ್ತು ಸುಂದರವಾದ ಗೋಳವಾಗಿದೆ. ಇದರಲ್ಲಿ ನೆಲ, ನೀರು, ಗಾಳಿ ಮತ್ತು ಜೀವ ಇದೆ. ನಮ್ಮ ಭೂಮಿಯ ಎರಡು ಪ್ರಮುಖ ಭಾಗಗಳ ಬಗ್ಗೆ ಮಾತನಾಡೋಣ. ಮೊದಲನೆಯದು ಜಲಗೋಳ್, ಹೈಡ್ರಾಸ್ಫಿಯರ್. ಇದು ದೊಡ್ಡ ಪದ, ಆದರೆ ಇದರ ಸರಳ ಅರ್ಥ ಭೂಮಿಯ ಮೇಲಿರುವ ಎಲ್ಲಾ ನೀರು ಎಂಬುದಾಗಿದೆ. ದೊಡ್ಡ ತಿಮಿಂಗಿಲಗಳು, ಈಜುವ ವಿಶಾಲವಾದ ನಿಕ್ಲಿ ಸಾಗರಗಳು, ಸಮುದ್ರಕ್ಕೆ ಹರಿಯುವ ಉದ್ದನೆಯ ನದಿಗಳು, ನಮ್ಮ ಊರುಗಳ ಬಳಿ ಇರುವ ಶಾಂತವಾದ ಸರೋವರಗಳು ಮತ್ತು ನಮಗೆ ನೀರು ಕಿವುಡಲು ಮೋಡಗಳಿಂದ ಬೀಳುವ ಮಳೆಯ ಬಗ್ಗೆ ಯೋಚಿಸಿ. ಈ ಎಲ್ಲ ನೀರು ಉಪ್ಪಾಗಿರ್ಲಿ ಅಥವಾ ಸಿಹಿಯಾಗಿರ್ಲಿ, ಎಲ್ಲವೂ ಜಲಗೋಳವನ್ನು ರೂಪಿಸುತ್ತದೆ. ನೀವು ಲ ಗೋಳ ಎಂದು ಹೇಳಬಲ್ಲಿರಾ? ಇದು ಬಹಳ ಮುಖ್ಯ, ಯಾಕೆಂದರೆ ಎಲ್ಲಾ ಜೀವಿಗಳಿಗೆ ಬದುಕಲು ನಿಕರು ಬೇಕು. ಮುಂದಿನದು ಜೀವಗೋಳ, ಬಯೋಸ್ಪಿಯರ್. ಜೀವ ಎಂದರೆ ಜೀವನ, ಆದ್ದರಿಂದ ಜೀವಗೋಳ ಎಂದರೆ ನಾವು ಜೀವವನ್ನು ಕಾಣುವ ಭೂಮಿಯ ಪ್ರತಿಯನ್ನು ಕಾಣುವ ಭೂಮಿಯ ಪ್ರತಿಯೊಂದು ಭಾಗ. ನಿಮ್ಮ ಸುತ್ತಲೂ ನೋಡಿ, ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬ ಮತ್ತು ನಾವೆಲ್ಲರೂ ಜೀವಗೋಳದ ಭಾಗವಾಗಿದ್ದೇವೆ. ಕಾಡಿನಲ್ಲಿರುವ ದೊಡ್ಡ ಆನೆಗಳು, ನೆಲದ ಮೇಲೆ ಮೆರವಣಿಗೆ ಮಾಡುವ ಸಣ್ಣ ಇರುವೆಗಳು, ಆಕಾಶದಲ್ಲಿ ಹಾರುವ ಬಣ್ಣ ಬಣ್ಣದ ಹಕ್ಕಿಗಳು ಮತ್ತು ಉದ್ಯಾನವನದಲ್ಲಿರುವ ಸುಂದರವಾದ ಹೂವುಗಳು ಮತ್ತು ದೊಡ್ಡ ಮರಗಳು ಕೂಡ ಇದರ ಭಾಗ. ಜೀವಗೋಳದಲ್ಲಿ ಎಲ್ಲಾ ಜನರು, ಪ್ರಾಣಿಗಳು ಮತ್ತು ಸಸ್ಯಗಳು ಸೇರಿವೆ. ನೀವು ಜೀವಗೋಳ ಎಂದು ಹೇಳಬಲ್ಲಿರಾ? ಆದ್ದರಿಂದ ನಮ್ಮ ಭೂಮಿ ಒಂದು ವಿಶೇಷವಾದ ಮನೆ. ಇದು ಜಲಗೋಳ, ಎಲ್ಲಾ ನೀರು ಹೊಂದಿದೆ. ಇದು ಜೀವಗೋಳ, ಎಲ್ಲಾ ಜೀವಿಗಳು ಬದುಕಲು ಮತ್ತು ಬೆಳೆಯಲು ಸಹಾಯ ಮಾಡುತ್ತದೆ. ನಮ್ಮ ಸುಂದರ ಗ್ರಹದ ನೀರು ಮತ್ತು ಎಲ್ಲಾ ಜೀವಿಗಳನ್ನು ರಕ್ಷಿಸಲು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು. ಪದಕೋಶ. ಭೂಮಿ, ನಮ್ಮ ವಾಸದ ಗ್ರಹ. ನೀರು, ಸಾಗರ, ನದಿ, ಮಳೆಯನ್ನು ರೂಪಿಸುವ ದ್ರವ. ಜೀವ, ಎಲ್ಲಾ ಜೀವಿಗಳು, ಅಂದರೆ ಜನರು, ಪ್ರಾಣಿಗಳು ಮತ್ತು ಸಸ್ಯಗಳು. ಜಲಗೋಳ, ಭೂಮಿಯ ಮೇಲಿನ ಎಲ್ಲಾ ನೀರು, ಸಾಗರ, ನದಿ, ಸರೋವರ, ಮಳೆ, ಮೋಡಗಳು. ಜೀವಗೋಳ, ಜೀವ ಅಸ್ತಿತ್ವದಲ್ಲಿರುವ ಭೂಮಿಯ ಎಲ್ಲಾ ಭಾಗಗಳು. ಸಾಗರಗಳು, ಉಪ್ಪು ನೀರಿನ ದೊಡ್ಡ ಜಲರಾಶಿಗಳು. ನದಿಗಳು, ಸಮುದ್ರದ ಕಡೆಗೆ ಹರಿಯುವ ಸಿಹಿ ನೀರಿನ ಪ್ರವಾಹಗಳು.